ಪರಮೇಶ್ ಅವರು ನಮ್ಮ ಯಜಮಾನರು, ಅವರು ಕೂಡ ಇಲ್ಲಿ ಪ್ರತಿನಿಧಿಯಾಗಿದೆ, ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ. ಇಬ್ಬರು ಜೊತೆ ಕೂತ್ಕೋತಾ ಇದ್ದು ಸದಸ್ಯರ ಸ್ಥಾನದಲ್ಲಿ. ಈಗ ಒಂದು ಸಂತೋಷ, ಒಂದು ದುಃಖದ ವಿಚಾರ ಏನಂದರೆ, ಈಗ ಅವರು 4 ಕೂರಿಸಿ ನಾನು ಇಲ್ಲಿ ಕೂತ್ಕೋತಾ ಇದ್ದೀನಿ ಅಂತಕ್ಕಂಥದ್ದು ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖದ ವಿಚಾರ. ಯಜಮಾನ್ರ ಸಪೋರ್ಟ್ ಅಂತೂ ತುಂಬ ಇದೆ ಸರ್. ನನಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಇನ್ನೂ ಒಂದು ಖುಷಿ ವಿಚಾರ ಅಂದರೆ, ಅದ್ರ ಜೊತೆಗೆ ಜೀಮರಳ್ಳಿ ಗ್ರಾಮಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಏಕಬಾರಿಯಲ್ಲಿ ಒಂದೇ ಸರಿ ಒಂದೇ ಊರಿಗೆ ಈ ಥರ ಸಿಕ್ಕಿರೋದು ಒಂದು ದಾಖಲೆ ಅಂತ ನಾನು ಅನ್ಕೊಂತೀನಿ. ಹೌದು, ಅಧ್ಯಕ್ಷರು ಈಗ ಉಪಾಧ್ಯಕ್ಷರು ಇಬ್ರು ನಾವು ಜೀಮರಳ್ಳಿಯವರೇನೆ ಸರ್. ಇವತ್ತು ಸುತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿರುತ್ತೆ. ಸೊ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನನ್ನು ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿರ್ತಾರೆ. ಸೊ ಅದರಂತೆ ದಿನಾಂಕ 17/1/2025 ಉಪಾಧ್ಯಕ್ಷರ ಸ್ಥಾನ ಮಾಡಲು ದಿನಾಂಕ ನಿಗದಿ ಮಾಡಿ, ಅದರಂತೆ ನಾವು 11ರಿಂದ 12 ಗಂಟೆಗೆ ನಾವು ನಾಮಪತ್ರ ಸಲ್ಲಿಕೆಗೆ ಟೈಮಿಂಗ್ಸ್ ಕೊಟ್ಟಿರ್ತೀವಿ. ಸೊ ಅದರಂತೆ ನಾವು 11ರಿಂದ 12 ಗಂಟೆಗೆ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಸೊ ಒಬ್ರು ನಾಮಪತ್ರ ಸಲ್ಲಿಕೆ ಮಾಡಿರ್ತಾರೆ. ಸೊ ಪ್ರತಿಮಾ ಅನ್ನೋರು ಒಬ್ಬರೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು, ಅವರಿಗೆ ವೀಕ್ಷಕರಾಗಿ ರಮೇಶ್ BR ಅವರು ಸಲ್ಲಿಕೆ ಮಾಡಿರ್ತಾರೆ. ಸೊ ಅದರಂತೆ ನಾವು 12 ಗಂಟೆಗೆ ಚುನಾವಣೆಯನ್ನ ನಿಗದಿ ಮಾಡಿರ್ತೀವಿ. ಸೊ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡೋದ್ರಿಂದ ಅವರನ್ನು ನಾವು ಅವಿರೋಧವಾಗಿ ಸುತ್ತೂರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರ್ತದೆ ಸರ್. ಎಷ್ಟು ಜನ ಇವತ್ತು ಟೋಟಲ್ ಇಲ್ಲಿ ಸುತ್ತೂರು ಗ್ರಾಮ ಪಂಚಾಯತಿಲಿ 21 ಸದಸ್ಯರು ಇರ್ತಾರೆ ಟೋಟಲ್ ಆಗಿ. ಅದರಲ್ಲಿ 16 ಜನ ಸದಸ್ಯರು ಪ್ರೆಸೆಂಟ್ ಆಗಿರ್ತಾರೆ. ಸೊ 5 ಜನ ಆಬ್ಸೆಂಟ್ ಆಗಿದ್ದಾರೆ ಸರ್. ಈ 16 ಜನರ ಒಮ್ಮತದಿಂದ ಪ್ರತಿಮಾ ಒಬ್ಬರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರ್ತದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್. ನಮ್ಗಂತೂ ತುಂಬಾ ಖುಷಿ ಇದೆ. ಫಸ್ಟ್ ಯಾವುದೇ ಒಂದು ಭಾಗ ಆದ್ರೂ ಮಹಿಳೆಯರಿಗೆ ಸಮಾನತೆ ಇರಬೇಕು, ಮತ್ತೆ ಪುರುಷರು ಎಷ್ಟು ಸಮ ಇದ್ದಾರೆ ಅಷ್ಟು ಕೂಡ ಮಹಿಳೆಯರು ಇರಬೇಕು ಅಂತ ಹೇಳ್ತಾ, ನಮಗೆ ಅದು ನಮ್ಮ ಊರಲ್ಲಿ, ಅದು ನಮ್ಮ ಗ್ರಾಮದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡೂ ಕೂಡ ಇದೇ ನಮ್ಮ ಊರು ಕೊಟ್ಟಿರೋದ್ರಿಂದ, ಮತ್ತೆ ಎಲ್ಲ ಸದಸ್ಯರುಗಳು ಮತ್ತೆ ಎಲ್ಲ ನಮ್ಮ ಸದಸ್ಯರಿಗೆ ಓಟ್ ಹಾಕಿ ಗೆಲ್ಸಿರೋ ಅಂತ ಮತದಾರಗಳು, ಅವ್ರಿಗೆ ಮೊದಲನೇ ಗೌರವ ಅವ್ರಿಗೆ ಸಲ್ಬೇಕು. ಮತ್ತೆ ನಮ್ಮ ಸದಸ್ಯರು 16 ಜನ ಸದಸ್ಯರು ನಮ್ಮೂರಿಗೆ 2 ಕೊಟ್ಟಿರೋದ್ರಿಂದ ಅವ್ರು ಹೆಚ್ಚಿನ ನಾವು ಗೌರವಿಸ್ಬೇಕು. ಆಮೇಲೆ ಈ ಸ್ಥಾನ ಸಿಗ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ, ಪಡ್ಕ ಬಂದಿರಬೇಕು. ಪಡೆಯೋದ್ರ ಜೊತೆಗೆ ಆ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಲ್ಲಿ ಮಹಿಳೆಯರಿಗೆ ಕೊಡ್ಬೇಕು ಅಂತ ಇದೆಯಲ್ಲ, ಅದು ಬೇರೆಯವರಾದ್ರೂ ಕುತ್ಕೋಬೋದಾಗಿತ್ತು. ಆ ಸಂವಿಧಾನ ಅಡಿನಲ್ಲಿ ಆ ಮಹಿಳೆಯರಿಗೆ ಎಷ್ಟೇ ಇದ್ರು ಕೂಡ, ಅದು ಊರವರಾಗ್ಬೋದು, ಬೇರೆಯವರಾಗ್ಬೋದು, ಜಮೀನವರಾಗ್ಬೋದು, ಏನೋ ಕೂಲಿ ಕೆಲಸ ಮಾಡೋರಾಗ್ಬೋದು, ಆ ಸ್ಥಾನ ತಕ್ಕ ಒಂದು ಕುಣಿಸಿರೋದ್ರಿಂದ ಆ ಸಂವಿಧಾನ ಬರೆದ್ರಿಂದ ಮಹಿಳೆಯರು ಇವತ್ತು ಆ ಸ್ಥಾನನ ಫಸ್ಟ್ ಗೌರವ ಅವ್ರಿಗೆ ಸಲ್ಬೇಕು, ಅಂಬೇಡ್ಕರ್ಗೆ ಸಲ್ಬೇಕು. ಇದು ಮಹಿಳೆಯರು ಓದು ಬರೆಯೋದನ್ನ ಕಲಿಸಿದವರು, ಮತ್ತು ಅವರ ಹಕ್ಕು ಕೊಟ್ಟವರು, ಅವ್ರು ಬರೆಯೋದು ಮನೇಲಿರೋರ್ನು ಇವತ್ತು ಈ ಸ್ಥಾನ ಕುಣಿಸ್ಕೋಬೇಕಾದ್ರೆ ಮಹಿಳೆಯರಿಗೆ ಆ ಸ್ಥಾನ ಇಲ್ಲ ಅಂದಿದ್ರೆ, ಆ ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ಮಹಿಳೆಯರಿಗೆ ಈ ಸ್ಥಾನ ಸಿಗ್ತಿರ್ಲಿಲ್ಲ. ಓದಿ ಬರೆಯೋದಾಗ್ಬೋದು, ಅದು ಅಧಿಕಾರ ಆಗ್ಬೋದು, ಅದು ಅಧ್ಯಕ್ಷರಾಗ್ಬೋದು, DC ಕಮಿಷನ್ ಯಾವುದೇ ಆಗ್ಬೇಕಾದ್ರೂ ಇವತ್ತು ಯಾವುದೇ ವರ್ಗದವರಾದ್ರೂ, ಯಾವುದೇ ಮೇಲ ಜನ ಅಂತಂದ್ರು ಆದ್ರೂ ಕೂಡ ಅವ್ರು ಓದಂಗಿರ್ಲಿಲ್ಲ, ಅವ್ರು ಬರಂಗಿರ್ಲಿಲ್ಲ, ಅವ್ರು ಈಚೆಗೆ ಬರಂಗಿರ್ಲಿಲ್ಲ. ಇವತ್ತು ಮಹಿಳೆಯರು ಬಂದು ನಮ್ಮ ಸ್ಥಾನದಲ್ಲಿ ಪುರುಷರ ಜೊತೆಗೆ ಸ್ಥಾನಮಾನ ಸಿಕ್ಕುತ್ತ ಅಂದ್ರೆ ಯಾವುದೇ ಚುನಾವಣೆ ಇದಾಗ್ಲಿ, ಯಾವುದೇ ಅಧಿಕಾರ ಆಗ್ಲಿ, ಒಂದು ಗ್ರಾಮ ಪಂಚಾಯತಿ ಆಗ್ಬೋದು, MLA ಆಗ್ಬೋದು, ಅಥವಾ ಅಧಿಕಾರಿ ಲೆವೆಲ್ ಆದ್ರೂ ಕೂಡ ಇವತ್ತು ಈ ಸ್ಥಾನ ಒಬ್ಬ ಹೆಣ್ಮಗಳಿಗೆ ಸಿಕ್ಬೇಕು. ಅಂದ್ರೆ ಹೆಣ್ಮಗಳು ಅಂದ್ರೆ ಅವ್ರ ಜನ್ಮ ಕೊಟ್ಟ ನಮ್ಮ ತಾಯಿ, ಅವರು ಹೆಣ್ಮಗಳು, ಅವ್ರು ಯಾರೇ ಆಗಲಿ ಹೆಣ್ಮಗಳು ಅಂದ್ರೆ ನಮ್ಮ ತಾಯಿ ತರ, ನಮ್ಮ ಅಕ್ಕ ತಂಗಿರ ತರ ತಾಯಿ ತರ. ಆ ಹೆಣ್ಮಗಳಿಗೆ ಇವತ್ತು ಒಂದು ಸ್ಥಾನ ಸಿಕ್ಕದ ಅಂದ್ರೆ ಅದು ಅಂಬೇಡ್ಕರ್ ಸೇರ್ಬೇಕಾದಂತ ಗೌರವ ಇದು. ಹಾಗೂ ನಮ್ಮ ವರ್ಣ ಕ್ಷೇತ್ರ ಆದಂತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕ್ಷೇತ್ರ, ಹಾಗೂ ಯತೇಂದ್ರ ಅವರು ನಮ್ಮ ಇಲ್ಲಿ ಮಾಜಿ MLA ಮತ್ತೆ MLC, ಜೊತೆಗೆ ಅವರು ಹೆಚ್ಚಿನ ಜಾಸ್ತಿ ಇಲ್ಲಿ ನಮ್ಮ ವರ್ಣ ಕ್ಷೇತ್ರದಂತ ಕಾಳಜಿ ವಹಿಸಿ ಕೆಲಸ ಕಾರ್ಯಗಳಿಗೆ ಏನು ಅಭಿವೃದ್ಧಿ ಕಾರ್ಯ ಏನಿದೆ ಅದೆಲ್ಲ ತಗೊಂಡ್ ಬನ್ನಿ. ಜನಗಳಿಗೆ ಏನ್ ಸವಲತ್ತು ಬೇಕು, ಕುಡಿಯ ನೀರು, ರಸ್ತೆ ಆಗ್ಬೋದು, ಇನ್ನೊಂದಾಗ್ಬೋದು, ಟ್ಯಾಂಕ್ ಆಗ್ಬೋದು, ಇದನ್ನ ಹೆಚ್ಚಿನ ನಾವು ಒತ್ತು ಕೊಟ್ಟು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರಾಗಿರೋದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಜೊತೆಗೆ ನಮ್ಮ ವರ್ಣ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ನಮ್ಮ ವರ್ಣ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿರೋಂಥ ಸಿದ್ದರಾಮಯ್ಯ ಅವರು ನಮ್ಮ ಸ್ವಂತ
ಇಡೀ ಕ್ಷೇತ್ರ ಮಾದರಿ ಗ್ರಾಮ ಆಗಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಜೋಡಿಸಿ ಊರಿನ ಗ್ರಾಮದಲ್ಲಿ ಏನೇನು ಬೇಕು ಸವಲತ್ತುಗಳನ್ನೆಲ್ಲ ಅವ್ರಿಗೆ ಪಟ್ಟಿ ಕೊಟ್ಟು ಹೇಳಿಸಿ ಹೆಚ್ಚಿನ ಸವಲತ್ತು ತಗೊಬಂದು ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತಲುಪಿಸಿ ಅವ್ರ ಜೀವನಕ್ಕೆ ಪ್ರತಿಯೊಬ್ಬ ಮತದಾರರಿಗೂ ಕೂಡ ತಲುಪಿ ಕೆಲಸ ಕಾರ್ಯಗಳನ್ನ ನಾವು ಮಾಡಿಸ್ತೀವಿ. ಮತ್ತೆ ನಮ್ಮ ಮತದಾರರಿಗೆ ಕೂಡ ಮತ್ತೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಇನ್ನೂ ಐಶ್ವರ್ಯ ಎಲ್ಲರಿಗೂ ಕೂಡ ಕೊಟ್ಟು 22 ಸದಸ್ಯರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ಚುನಾವಣೆಯಲ್ಲೂ ಕೂಡ ಎಲ್ಲ ಮತದಾರರು ಕೂಡ ಒಳ್ಳೆ ಹೆಸರು ಮಾಡಿ ಕೆಲಸ ಮಾಡಿ ಎಲ್ಲ ಇವ್ರು ಬೇರೆ ಇವ್ರು ಅವರು ಇವರು ಅಂತ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಮುಖ್ಯಮಂತ್ರಿ ಸಾಹೇಬರು ಇನ್ನೂ ಒಂದ್ಸರಿ ಕಳಿಸ್ಸರಿ ಈಗ ಈ ಸರಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಈಗಲೂ 2 ವರ್ಷ ಆಯಿತು. ಇನ್ನೂ ಕೂಡ 5 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಎಲ್ಲರ ಪರವಾಗಿ ಅವ್ರು ಬೇಡ್ತಾ 5 ವರ್ಷ ಪೂರ್ಣ ಮಾಡಲಿ ಅಂತ ಹೇಳ್ತಾ, ಮತ್ತೆ ಯತೇಂದ್ರ ಅವರು ಕೂಡ ಇನ್ನೊಂದ್ಸರಿ ನಮಗೆ ಮಿನಿಸ್ಟರ್ ಆಗಬೇಕು ಅಂತೇಳಿ ನಮ್ಗೆಲ್ಲರಿಗೂ ಬಯಕೆ ಇದೆ. ನಮ್ಮ ಕ್ಷೇತ್ರದವ್ರಿಗೂ ಕೂಡ ನಮ್ಗೆ ಅವ್ರು ಒಂದ್ಸರಿ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇದೆ. ತಮ್ಮ ಹೆಸರು ಮೇಡಮ್? ಪ್ರತಿಮಾ ಅಂತ ಸರ್. ತಾವು ಈಗ ಸುತ್ತೂರು ಗ್ರಾಮ ಪಂಚಾಯತಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಮಹಿಳೆಯರಿಗೆ ಸ್ಥಾನಮಾನಗಳು ಸಿಕ್ಕೋದು ತುಂಬಾ ಕಡಿಮೆ. ಹೌದು ಸರ್. ನಿಮಗೆ ಈ ಗ್ರಾಮ ಪಂಚಾಯತಿಲಿ ಈ ತರದ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ. ಈ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ಪಂಚಾಯತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಸರ್, ಈಗ ಮುಂಚೆ ಎಲ್ಲ ಮಹಿಳೆಯರು ಮನೆಯಿಂದ ಆಚೆ ಬರ್ತಾ ಇರೋದೇನೆ ಕಷ್ಟ. ಅದರಲ್ಲೂ ಎಲೆಕ್ಷನ್ ಪಂಚಾಯತಿ ಹತ್ರ ಅಂತೂ ಬರ್ತಾನೆ ಇರ್ಲಿಲ್ಲ. ಹೌದು. ಅದರಲ್ಲಿ ಇತ್ತೀಚೆಗೆ ಮಹಿಳೆಯರು ಸಂಘ ಸಂಸ್ಥೆಗಳು ಎಲ್ಲ ಫಸ್ಟ್ ಶುರು ಆಯ್ತು. ಅಲ್ಲಿ ಸ್ವಲ್ಪ ಧೈರ್ಯವಾಗಿ ಅಲ್ಲಿ ಹೋಗಕ್ ಶುರು ಮಾಡೋದ್ ನಂತರ ಈಗ ಪಂಚಾಯತಿ ಹತ್ರನೂ ಬರಕ್ ಶುರು ಆಗಿದ್ದಾರೆ. ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲಾ ಸ್ಥಾನದಲ್ಲೂ ಮಹಿಳೆಯರು ಇದ್ದಾರೆ. ಅದರಿಂದ ಹೆಚ್ಚಾಗಿ ಈ ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರು ಜಾಸ್ತಿ ಅವರ ಯಜಮಾನರುಗಳು ಒತ್ತಾಯ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವರನ್ನ ಪಂಚಾಯತಿಗಳವರೆಗೆ ಕಳಿಸ್ಕೊಟ್ಟಿದ್ದಾರೆ. ಅವರು ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಅವ್ರ ಸ್ಥಾನನ ಏನು ಮಹಿಳೆ ಏನ್ ಸಾಧಿಸಬಲ್ಲಳು, ಒಂದು ಪುರುಷನ ಹಿಂದೆ ಹೇಗೆ ಮಹಿಳೆ ಬೆನ್ನಿಂದ ಇರ್ತಾಳೆ, ಒಂದು ಯಶಸ್ಸಿನ ಹಿಂದೆ ಇರ್ತಾಳೆ ಅನ್ನೋದನ್ನ ಹೆಣ್ಮಕ್ಳು ಸಾಧಿಸಿ ತೋರಿಸ್ಬೇಕು ಅಂತ ಹೇಳಿ ಇನ್ನು ಮುಂದೆ ನಮ್ಮ ಹೊಸದಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ನಾವು ಒಂದು ನಾಣ್ಯದ 2 ಮುಖಗಳು ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನೋಡಿ ಅಲ್ಲೇ ಬೋರ್ಡ್ ಅಲ್ಲೇ ಇದೆ ವರ್ಸಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂತ. ಒಂದು ನಾಣ್ಯದ 2 ಮುಖಗಳಾಗಿ ಒಬ್ರು ಜೆಂಟ್ಸ್ ಒಬ್ರು ಲೇಡಿ ಇಬ್ರು ಇದೀವಿ ಸಮಾನವಾಗಿ. ಖಂಡಿತ ಒಂದು ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಇಬ್ರು 2 ಸಮಾನ ಅವಕಾಶ ಹೇಳಿದ್ರಿ. ಆದ್ರೆ ನೀವು ಉಪಾಧ್ಯಕ್ಷರಾಗಿದ್ರೆ ಮಹಿಳೆಯರಾಗಿ, ಈಗ ಮಹಿಳೆಯರಾಗಿ ಒಂದು ಗ್ರಾಮಗಳಲ್ಲಿ ಯಾವ ತರದ ಅಭಿವೃದ್ಧಿಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಹೊಸ ಯೋಜನೆಗಳು ನಿಮ್ಗೆ ಏನ್ ಅನ್ಸಿದೆ, ಅದ್ರ ಏನೇನ್ ಮಾಡ್ತೀರಾ ಮಾಡ್ಬೋದು ಅನ್ಕೊಂಡಿದ್ದೀರಾ? ಸರ್, ಇಲ್ಲಿ ನಮ್ಮ ಪಂಚಾಯತಿನಲ್ಲಿ ವತಿಯಿಂದ ಹೆಣ್ಣು ಮಕ್ಕಳಿಗೆ ಹೆಂಗಸರಿಗೆ ಯಾವ್ರಿಗೆ ಆಗಲಿ ಏನೇ ಸೌಲಭ್ಯಗಳು ಸಿಕ್ಕಿದ್ರು ಅವ್ರಿಗೆ ನಾವು ಮುಂದೆ ನಿಂತು ಆ ಸೌಲಭ್ಯಗಳನ್ನ ಕೊಡ್ಸೋಣ. ಈಗ NRLM ಅನ್ನ ಇದು ಸ್ಕೀಮ್ ಕಡೆಯಿಂದ ಕೆಲವೊಂದು ಮಹಿಳೆಯರಿಗೋಸ್ಕರನೇ ತರಬೇತಿಗಳೆಲ್ಲ ಶುರುವಾಗಿದೆ. ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತ 3 ಗ್ರಾಮಗಳಲ್ಲೂ ಮಹಿಳೆಯರಿಗೆ ಆದ್ಯತೆಯನ್ನ ಕೊಟ್ಟು ಅವ್ರಿಗೆ ಮನವರಿಕೆಯನ್ನ ಮೂಡಿಸಿ ಆ ತರಬೇತಿಗಳ ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಹಾಗೆ ಇನ್ನು ಎಲ್ಲಾ ಕೆಲಸ ಕಾರ್ಯಗಳನ್ನ ನಾವು ಜೊತೆಗೂಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಗೂಡಿ ನಡ್ಸ್ಕೊಡ್ತೀವಿ ಅಂತ ಹೇಳ್ತಾ ಈ ನನ್ನ ಸ್ಥಾನಕ್ಕೆ ಕರ್ಕೊಬಂದು ಕೂರಿಸ್ತಾ ನನ್ನ ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ಬಂಧುಗಳೆಲ್ಲರಿಗೂ ಈ ಒಂದು ಕ್ಷಣದ ಸನ್ನಿವೇಶದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದೆರಡು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ನಿಮ್ಗೆ ಇದು ಫಸ್ಟ್ ಟೈಮ್ ಅಥವಾ ಮೊದ್ಲು ಯಾವಾಗಾದ್ರೂ ರಾಜಕೀಯವಾಗಿ ಅಧಿಕಾರ? ಸರ್, ರಾಜಕೀಯವಾಗಿ ನಾನು ಇದು 2ನೇ ಬಾರಿ ಬಂದಿರೋದು. ಕೇಳಿದ್ ಒಳ್ಳೇದಾಯ್ತು. ಹೋದ್ಸರಿ ನಾವು ಗಂಡ ಹೆಂಡತಿ ಇಬ್ರು ಕಾಂಪೀಟ್ ಮಾಡಿದ್ದು ಒಂದೇ ಮನೆಯಲ್ಲಿ. ಅದ್ರಲ್ಲಿ ನಮ್ಮ ಯಜಮಾನ್ರು ಕೆಲವೊಂದು ಅಂತರಗಳಲ್ಲಿ ಸೋಲಾಗಿತ್ತು. ನನಗೆ ಬಹುಮತಗಳಿಂದ ನಂಜನಗೂಡು ತಾಲೂಕಿಗೆ ಹೈಯೆಸ್ಟ್ ಆಗಿ ಬಂದಿದ್ದೆ. ಅದೇ ತರ ಈ ವರ್ಷನೂ ನಮ್ಮ ಕೆಲಸ ಕಾರ್ಯಗಳನ್ನ ಮೆಚ್ಚಿ ನಮ್ಮ ಗ್ರಾಮದ ಜನರಿಗೆ ನಾನು ಇವತ್ತು ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರು ಈ ಸರಿನೂ ಅದೇ ತರ ನಾವು ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಒಂದೇ ಊರಲ್ಲಿ ಕಾಂಪೀಟ್ ಮಾಡಿದ್ದು. ಅದೇ ತರ ಈ ಸರಿ ನಮ್ಮ ಜನಗಳು ನಮ್ಮ ಗ್ರಾಮಸ್ಥರು ನಮ್ಮನ್ನ ಗಂಡ ಹೆಂಡತಿ ಇಬ್ರು ಒಂದೇ ಮನೆಯಲ್ಲಿ ಒಂದೇ ಗ್ರಾಮದಲ್ಲಿ ವಿಶೇಷವಾಗಿ ಇಬ್ರು ಗಂಡ ಹೆಂಡತಿನ ಗೆಲ್ಸಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಪರಮೇಶ್ ಅವರು ನಮ್ಮ ಯಜಮಾನ್ರು, ಅವರು ಕೂಡ ಇಲ್ಲಿ ಪ್ರತಿನಿಧಿಯಾಗಿದ್ದಾರೆ, ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ. ಇಬ್ರು ಜೊತೆ ಕೂತ್ಕೋತಾ ಇದ್ದು ಸದಸ್ಯರ ಸ್ಥಾನದಲ್ಲಿ. ಈಗ ಒಂದು ಸಂತೋಷ ಒಂದು ದುಃಖದ ವಿಚಾರ ಏನಂದ್ರೆ ಈಗ ಅವರು 4 ಕೂರ್ಸಿ ನಾನು ಇಲ್ಲಿ ಕೂತ್ಕೋತಾ ಇದ್ದೀನಿ ಅಂತಕ್ಕಂಥದ್ದು ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖದ ವಿಚಾರ ಆಗಿದೆ. ಏನಿಲ್ಲ ಮೇಡಮ್, ಮಹಿಳೆಯರಿಗೆ ಮನೆಯಿಂದನೇ ಮೊದಲ ಆದ್ಯತೆ ಸಿಕ್ಬೇಕು, ಅದು ಸಿಕ್ಕಿದೆ, ಅದು ದುಃಖ ಅನ್ಕೋಬೇಡಿ. ಅದ್ರಲ್ಲಿ ನಮ್ಮ ಯಜಮಾನ್ರ ಸಪೋರ್ಟ್ ಅಂತೂ ತುಂಬಾ ಇದೆ ಸರ್. ನನಗೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ.
ಆಯ್ತು ಮೇಡಮ್. ಹಂಗೆ ಇನ್ನ ಒಂದು ಖುಷಿ ವಿಚಾರ ಅಂದ್ರೆ ಅದ್ರ ಜೊತೆಗೆ ಜೀಮರಳ್ಳಿ ಗ್ರಾಮಕ್ಕೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಸ್ಥಾನ ಏಕಬಾರಿಯಲ್ಲಿ ಒಂದೇ ಸರಿ ಒಂದೇ ಊರಿಗೆ ಈ ತರ ಸಿಕ್ಕಿರೋದು ಒಂದು ದಾಖಲೆ ಅಂತ ನಾನು ನೀವು ಅನ್ಕೋತೀನಿ. ಜೀಮರಳ್ಳಿ ಅವರ ಮೇಡಮ್? ಹೌದು, ಅಧ್ಯಕ್ಷರು ಈಗ ಉಪಾಧ್ಯಕ್ಷರು ಇಬ್ರು ನಾವು ಜೀಮರಳ್ಳಿಯವರೇನೆ. ಒಂದೇ ಊರಿಗೆ 2 ಸ್ಥಾನಗಳನ್ನ ನಮ್ಮ ಚುನಾಯಿತ ಪ್ರತಿನಿಧಿಗಳು ದಯಮಾಡಿ ಎಲ್ಲಾರೂನು ಆಶೀರ್ವದಿಸಿ ನಮ್ಮನ್ನ ಒಂದೇ ಗ್ರಾಮಕ್ಕೆ 2 ಸದಸ್ಯ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾ ಸಂತೋಷ ತರ್ತಕ್ಕಂತ ವಿಚಾರ ಅಂತ ಹೇಳ್ಕೊತೀನಿ. ಇಷ್ಟನ್ನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.